ಮುನೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಶ ಪೂಜೆಯು ವಡೇರಹಳ್ಳಿಯ ಆಲೂರು ಬಿಡಿಎ ಹಿಂಭಾಗದಲ್ಲಿ ನಡೆಯಿತು. ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಬ್ರಾಹ್ಮಣಿ ಮುಹೂರ್ತದಲ್ಲಿ ಸುಪ್ರಭಾತ, ವೇದ ಪಾರಾಯಣ, ಪ್ರಧಾನ ಕಲಶಾರಾಧನೆ, ಆತ್ಮಪ್ರಜ್ಞೆ, ಗಣಹೋಮ, ನವಗ್ರಹ ಮೃತ್ಯುಂಜಯ ಹೋಮ, ಶಾಂತಿ ಹೋಮ, ಸಂಪೂರ್ಣ ಕುಂಭ ಕಳಶಗಳ ಗ್ರಾಮ ಪ್ರದಕ್ಷಿಣೆ, ಕುಂಭಾಭಿಷೇಕ, ಅಲಂಕಾರ, ಅಷ್ಟೋತ್ತರ ಹೋಮ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಗೆ. ನನ್ನ ಹೆಸರು ಎಸ್ ವೆಂಕಟೇಶಾಚಾರ್ಯ, ಪುರೋಹಿತರು, ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ, ಬೈರಶೆಟ್ಟಳ್ಳಿ. ಹಾಗೆ ಇಲ್ಲಿ ಅನಾದಿ ಕಾಲದಿಂದಲೂ ವಡೇರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿಯ ನೂತನ ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನೆನ್ನೆಯ ಗೋಧೂಳಿ ಲಗ್ನದಲ್ಲಿ ತುಂಬ ವಿಜೃಂಭಣೆಯನ್ನು ನಡೀತಾ ಇದೆ. ನೆನೆಯ ಪ್ರಾರ್ಥನಾ ಕಾಲದಲ್ಲಿ, ನೆನೆಯ ಸಂಧ್ಯಾ ಕಾಲದಲ್ಲಿ ಮೊದಲು ಗಂಗಾ ಮಾತಾ ಪೂಜೆಯನ್ನು ಪ್ರಾರಂಭ ಮಾಡಿ, ಹಾಗೆ ಮಹಾಗಣಪತಿ ಶುದ್ಧಿಪನ್ಯಾಸ, ರಕ್ಷಾಬಂಧನ, ವಾಸ್ತುಪುರುಷ, ರಾಕ್ಷೋಗ್ನ ಕಲಶಗಳನ್ನು ಆರಾಧನೆಯನ್ನು ಮಾಡಿ, ಹಾಗೆ ವಾಸ್ತುಹೋಮ, ರಾಕ್ಷೋಗ್ನ ಹೋಮವನ್ನು ಮಾಡಿದ್ದು, ತದನಂತರ ಪಂಚಗವ್ಯ ಸ್ಥಾಪನವನ್ನು ಮಾಡಿಸಿ ಭಗವಂತನಿಗೆ ಶ್ರೀ ಮುನೇಶ್ವರ ಸ್ವಾಮಿಗೆ ತದನಂತರ ಧಾನ್ಯಾದಿವಾಸ, ಹಿರಣ್ಯಾದಿವಾಸ, ಪುಷ್ಪಾದಿವಾಸವನ್ನು ಮುಗಿಸಿ ಅಗ್ನಿ ಪ್ರತಿಷ್ಠಾಪನಾ ಮೂಲಕವಾಗಿ ಭಗವಂತನಿಗೆ ಪ್ರಾಣವನ್ನು ಅಭಿಸರಣ ಕೊಡ್ತಾ ಇರ್ತಕ್ಕಂಥ ತತ್ವನ್ಯಾಸ ಹೋಮವನ್ನು ಮಾಡಿ ಲಘು ಪೂರ್ಣಾಹುತಿಯನ್ನು ಕೊಟ್ಟಿದ್ದಾಗಿದೆ. ಮೊದಲನೇ ದಿನದ ಕಾರ್ಯಕ್ರಮ. ಎರಡನೇ ದಿನದಲ್ಲಿ ನಾವು ಅರಸಗೊಂಡಿರ್ತೇವೆ ದ್ವಿದಿನ ಸಂಕಲ್ಪೆ, ಅಂದರೆ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಕಾಲದಲ್ಲಿ ಸುಪ್ರಭಾತ ಪಾರಾಯಣ, ಹಾಗೆ ವೇದ ಪಾರಾಯಣವನ್ನು ಮಾಡಿ, ಹಾಗೆ ನಯನ ಉನ್ಮಿಲನ ಕಾರ್ಯಕ್ರಮವನ್ನು ಮಾಡ್ತೀವಿ. ಭಗವಂತನಿಗೆ ಕಣ್ಣನ್ನು ಧರಿಸ್ತಿರ್ತಕ್ಕಂಥದ್ದು ನಯನ ಉನ್ಮಿಲನ, ಅದು ಸಂಸ್ಕೃತದಲ್ಲಿ. ಅದಾಗಿ ಹಾಗೆ ಭಗವಂತನ ಪ್ರಥಮ ಪೀಠದಲ್ಲಿ ಪಾರ್ವತಿ ಪರಮೇಶ್ವರನಾಗಿರ್ತಕ್ಕಂತಹ ಕಲಶ ಆರಾಧನೆಯನ್ನು ಮಾಡಿ, ಹಾಗೆ ಸಪ್ತಮಾತಗಳನ್ನು ಆರಾಧನೆಯನ್ನು ಮಾಡಿ, ಹಾಗೆ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ, ಹಾಗೆ ಗಣಹೋಮ, ನವಗ್ರಹ, ಮೃತ್ಯುಂಜಯ, ಮಹಾಸುದರ್ಶನ, ಲಕ್ಷ್ಮೀ ನಾರಸಿಂಹ ಹೋಮವನ್ನು ಮಾಡಿ, ಆಗ ಗ್ರಾಮದೇವತೆ ಹೋಮವನ್ನು ಮಾಡಿ, ಹಾಗೆ ಪ್ರಧಾನ ಹೋಮವನ್ನು ಮಾಡಿ, ಹಾಗೆ ಪೂರ್ಣಾಹುತಿಯನ್ನು ಕೊಟ್ಟು ತದನಂತರ ಕಲಶದ ಮುಖಾಂತರ 54 ಕಲಶದ ಮುಖಾಂತರ ಗ್ರಾಮ ಪ್ರದಕ್ಷಿಣೆಯನ್ನು ಮಾಡ್ತೀವಿ. ಯಾಕೆಂದರೆ ಭಗವಂತನು ಪಾರ್ವತಿಯೊಂದೊಡಗೂಡಿ ಗ್ರಾಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಏತಕ್ಕೋಸ್ಕರ ಅಂದರೆ ಯಾವ ರೀತಿ ಇದೆ ಗ್ರಾಮ, ಯಾವ ರೀತಿ ಫಲಗಳನ್ನು ಕೊಡಬೇಕು ನೋಡಿಕೊಂಡು ಬರೋ ಅಂಥದ್ದು ಗ್ರಾಮ ಪ್ರದಕ್ಷಿಣೆ. ಅದಾದ ನಂತರ ಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಗೆ ಪುಷ್ಪಾಲಂಕಾರ, ಅಷ್ಟೋತ್ತರ, ಶಾತಮರೈ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಹಾಗೆ ಬಲಿಹರಣ, ಇಷ್ಟು ಇಲ್ಲಿ ಈ ದಿನದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸದ್ಭಕ್ತರು ಹಾಗೆ ಇಲ್ಲಿರ್ತಕ್ಕಂಥ ಕುಟುಂಬ ವರ್ಗದವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಪ್ರಾಣ ಪ್ರತಿಷ್ಠಾಪನೆಯ ನೇತೃತ್ವವನ್ನು ಗೊಳ್ಳಹಳ್ಳಿಯ ಶ್ರೀ ಬೈಲಾಂಜನೇಯ ಸ್ವಾಮಿ ಅರ್ಚಕರಾದ ಎಸ್ ವೆಂಕಟೇಶಾಚಾರ್ಯ ನೆರವೇರಿಸಿದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.